ಸಾರಂಗಿ ನಾಗರಾಜು ಅವರು ನಡೆದು ಬಂದ ಹಾದಿ. ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕು ಸಂತೆಬಾಚಹಳ್ಳಿ ಹೋಬಳಿಯ ಸಾರಂಗಿ ಎಂಬ ಪುಟ್ಟ ಗ್ರಾಮದಲ್ಲಿ ಒಂದು ಬಡ ಕುಟುಂಬದಲ್ಲಿ ದಿನಾಂಕ 23/3/1969ರಲ್ಲಿ ಜನಿಸಿದರು. ಇವರ ತಂದೆ ದಿವಂಗತ ತಮ್ಮಯ್ಯ ಶೆಟ್ಟಿ, ತಾಯಿ ಚೆನ್ನಮ್ಮ ಅವರೊಬ್ಬನೇ ಮಗನಾಗಿ SSLCವರೆಗೆ ವಿದ್ಯಾಭ್ಯಾಸ ಮುಗಿಸಿ ಮನೆಯ ಬಡತನದ ಕಾರಣದಿಂದ ಮುಂದಿನ ವಿದ್ಯಾಭ್ಯಾಸ ಮುಂದುವರಿಸಲಾಗದೆ 1985ರಲ್ಲಿ ಮುಂಬೈಯಲ್ಲಿ 3 ವರ್ಷಗಳ ಕಾಲ ಕೆಲಸ ಮಾಡಿ 1990ರಲ್ಲಿ ಕೃಷ್ಣರಾಜಪೇಟೆ ನಗರದಲ್ಲಿ ಆಟೋ ಓಡಿಸಿ ಜೀವನ ನಡೆಸಿದರು. 1997ರಲ್ಲಿ ಮೊಟ್ಟೆ ವ್ಯಾಪಾರ ಮಾಡುವ ಮೂಲಕ ಇಡೀ ಕೃಷ್ಣರಾಜಪೇಟೆ ತಾಲೂಕಿನ ಸುತ್ತಮುತ್ತ ಗ್ರಾಮಗಳಿಗೆ ಹೋಗಿ ಮೊಟ್ಟೆ ವ್ಯಾಪಾರ ಮಾಡಿ ಮೊಟ್ಟೆ ನಾಗಣ್ಣ ಎಂದೇ ಹೆಸರಿನಿಂದ ಗುರುತಿಸಿಕೊಂಡಿದ್ದಾರೆ. ಹಾಗೆ 2000ರಲ್ಲಿ ಮೊದಲ ಬಾರಿಗೆ ಸಾರಂಗಿ ಗ್ರಾಮ ಪಂಚಾಯಿತಿಯಲ್ಲಿ ಗೆಲ್ಲುವ ಮುಖಾಂತರ ಇವರ ರಾಜಕೀಯ ಜೀವನ ಶುರುವಾಯಿತು. ಹಾಗೆ 2015ರಲ್ಲಿ ಗಾಣಿಗರ ಸಮಾಜದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದರು. ನಂತರ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿ ಮಾಜಿ ಸಚಿವರಾದ ನಾರಾಯಣಗೌಡ ಅವರ ಆಶೀರ್ವಾದದಿಂದ ಕೆಲಸ ನಿರ್ವಹಿಸಿದ್ದಾರೆ. 2019ರಲ್ಲಿ ರಾಷ್ಟ್ರೀಯ ಪಕ್ಷವಾದ ಬಿಜೆಪಿ OBC ಘಟಕದ ಅಧ್ಯಕ್ಷರಾಗಿ 4 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಶ್ರೀ ಶಿವಜ್ಯೋತಿ ಗಾಣಿಗರ ಸೌಹಾರ್ದ ಸಹಕಾರಿ ಸಂಸ್ಥೆಯನ್ನು 450 ಷೇರು ಒಗ್ಗೂಡಿಸುವ ಮುಖಾಂತರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರೆ, ನಂತರ 2021ರಲ್ಲಿ 2ನೇ ಬಾರಿಗೆ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಗೆದ್ದು ಇಲ್ಲಿವರೆಗೂ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಮಾಡಿದ ಕಾರ್ಯಗಳನ್ನು ಮೆಚ್ಚಿ ಬಿಜೆಪಿ ಮಂಡಲದಲ್ಲಿ ನಾರಾಯಣಗೌಡರ ಆಶೀರ್ವಾದದಿಂದ ರಾಜ್ಯದಲ್ಲಿ ಅಧ್ಯಕ್ಷರಾಗಿ ಆಯ್ಕೆಗೊಂಡರು. ಒಟ್ಟಾರೆ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ 5 ಹಾಲಿ ಅಧ್ಯಕ್ಷರಾಗಿ ಮತ್ತು ಮಂಡ್ಯ ಒಕ್ಕೂಟದಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ ಕನ್ನಡ ಹುಲಿ ಅಂತೇಳಿ. ತಿಂಗಳಲ್ಲಿ 2 ಪತ್ರಿಕೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಒಂದು ಪತ್ರಿಕೆಯನ್ನು ತಾವೆಲ್ಲ ಖರೀದಿ ಮಾಡಿ ಅವರಿಗೆ ಒಂದು ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಡಿ. ಈ ಪೇಪರು ಒಳ್ಳೆಯದಾಗಲಿ, ಒಳ್ಳೆ ನ್ಯಾಯ ಸಿಗಲಿ, ಒಳ್ಳೆ ನ್ಯಾಯ ಸಿಗಲಿ, ನಿಮಗೆಲ್ಲ ಶುಭ ಆಗಲಿ. ಈ ಪೇಪರ್ಗೆ ನಿಮಗೂ ಇಬ್ಬರು ಸಂಪಾದಕರು, ನಮ್ಮ ರಾಜಣ್ಣ ಇರ್ಬೋದು, ನಮ್ಮ ಲೋಕೇಶಣ್ಣ ಇಬ್ಬರು ಈ ಪತ್ರಿಕೆ ಸಂಪಾದಕರು. ಇವರಿಗೆ ಭಗವಂತ ಆಯಸ್ಸು ಆರೋಗ್ಯ ಕೊಡಲಿ. ಈ ಪತ್ರಿಕೆ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ಇಡೀ ಕರ್ನಾಟಕದಲ್ಲಿ ಬೆಳೀಲಿ ಮತ್ತು ಮುಂದೆ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀಲಿ. ಈ ಒಂದು ಪತ್ರಿಕೆಯನ್ನು ದಯಮಾಡಿ ನಮಗೆ ನಮ್ಮ ಆಫೀಸ್ಗೆ ಬಂದು ಕೊಡಿ, ನಾವು ಖರೀದಿ ಮಾಡ್ತೀವಿ. ದಯಮಾಡಿ ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತೀವಿ, ಇದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಈ ಸಂದರ್ಭದಿಂದ ಹಾರೈಸ್ತೀನಿ. ಆ ಭಗವಂತ ಒಳ್ಳೆಯ ಮಾಡಲಿ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ನಮ್ಮ ಸ್ಟುಡಿಯೋದಲ್ಲಿ ಕರೆಸಿ ಇವತ್ತು ನಿಜವಾಗ್ಲೂ ನನಗೆ ಒಂದು ದೊಡ್ಡ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡುವಂಥ ಅನುಭವ ನನಗೆ ಭಾಳ ಫೀಲ್ ಆಯಿತು. ಅಂಥ ಅನುಭವನ ಇವತ್ತು ನೀವು ಇಲ್ಲಿ ನಮ್ಮ KR ಕೊಟ್ಟಿದ್ದೀರಿ. ಈ ನಿಮ್ಮ ಸ್ಟುಡಿಯೋ ಒಂದು ದಿವಸ ದೊಡ್ಡ ಚಾನಲ್ ಆಗಿ ಬೆಳೀಲಿ, ನೀವು ದೊಡ್ಡ ಸ್ಟುಡಿಯೋ ಆಗಿ ಬೆಳೀಲಿ. ನೀವೆಲ್ಲ ಹುಡುಗರು ಮುಂದಿನ ದಿನಗಳಲ್ಲಿ ಇಂಥ ಒಂದು ಭಗವಂತ ನಿಮಗೆ ಆಯುಸ್ಸು ಆರೋಗ್ಯ ಸಂಪತ್ತೆಲ್ಲ ಕೊಟ್ಟು ಇಂಥ ನನ್ನಂಥ ಸಾಧಕರಿಗೆ ತುಂಬ ಜನಕ್ಕೆ ನೀವೆಲ್ಲ ಒಂದು ಮಾದರಿ ಆಗಲಿ. ನಿಮಗೆಲ್ಲ ಒಂದು ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ತಾ ಇದ್ದೀನಿ. ನಿಮಗೆಲ್ಲ ಭಗವಂತ ಒಳ್ಳೆ ಚಾನಲ್ಗಳು ದೊಡ್ಡ ಮಟ್ಟದಲ್ಲಿ ಬೆಳೆಸಿ ದೊಡ್ಡ ಸ್ಟುಡಿಯೋ ಮಾಡಿ ಅಂಥ ಅವಕಾಶ ನಮಗೊಂದು ಆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡುವಂಥ ಒಂದು ಅವಕಾಶ ನಮಗೂ ಸಿಗಲಿ, ನಿಮಗೂ ಒಂದು ಅಂಥ ಒಂದು ಅವಕಾಶ ಬರಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಿಮಗೆಲ್ಲ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಭಾರತ ಮಾತೆ.